ಇದು ಸರ್ಕಾರಿ ಜಾಗವನ್ನ ಲಪಟಾಯಿಸಿದ ಡೆವಲಪರ್ಸ್ ಬಗ್ಗೆ ಸುದ್ದಿ. ಬಿಡಿಎ ಜಾಗಕ್ಕೆ ನಕಲಿ ದಾಖಲೆ ಸೃಷ್ಟಿ ಮಾಡಿ ಲೇಔಟ್ ನಿರ್ಮಾಣ ಮಾಡಲಾಗಿದೆ. 1 ಎಕರೆ 12 ಗುಂಟೆಯಲ್ಲಿ ಲೇಔಟ್ ನಿರ್ಮಿಸಿ ಅಕ್ರಮವಾಗಿ ಸೈಟ್ ಮಾರಾಟ ಮಾಡಲಾಗ್ತಾ ಇದೆ. ಸರ್ಕಾರಿ ಜಾಗವನ್ನೇ ಲಪಟಾಯಿಸಿದ ಡೆವಲಪರ್ಸ್ 1 ಎಕರೆ 12 ಗುಂಟೆಯಲ್ಲಿ ಲೇಔಟ್ ನಿರ್ಮಾಣ ಮಾಡಿ ಅಕ್ರಮವಾಗಿ ಸೈಟ್ಗಳನ್ನು ಮಾರಾಟ ಮಾಡಲಾಗ್ತಾ ಇದೆ. ನಕಲಿ ದಾಖಲೆ ಸೃಷ್ಟಿಸಿ ಲೇಔಟ್ ಮಾಡಿದ ಕೃಷ್ಣಾರೆಡ್ಡಿ ನಾರಾಯಣಸ್ವಾಮಿ. ಡೆವಲಪರ್ಸ್ ಕೃಷ್ಣಾರೆಡ್ಡಿ ನಾರಾಯಣಸ್ವಾಮಿ ವಿರುದ್ಧ ದೂರು ದಾಖಲಾಗಿದೆ. ಬಿಡಿಎಗೆ ಸೇರಿದ ಜಾಗ ಒತ್ತುವರಿ ಮಾಡಿಕೊಂಡು ಲೇಔಟ್ ಮಾಡಿದ್ದಾರೆ. 2023ರಲ್ಲಿ 14 ಸೈಟ್ಗಳನ್ನು ಖಾಸಗಿಯವರಿಗೆ ಮಾರಾಟ ಮಾಡಲಾಗಿದೆ. ಸರ್ಕಾರಿ ಜಮೀನು ನುಂಗಿದವರ ವಿರುದ್ಧ ಸ್ಥಳೀಯರು ಈಗ ದೂರನ್ನ ಕೊಟ್ಟಿದ್ದಾರೆ. ದೂರಿನ ಹಿನ್ನೆಲೆಯಲ್ಲಿ ಕೋರ್ಟ್ನಿಂದ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಆದೇಶ ಬಂದಿದೆ. ಯಾವುದೇ ನಿರ್ಮಾಣ ಕಾರ್ಯ ಮಾಡಬಾರದು ಅಂತ ಕೋರ್ಟ್ ಆದೇಶ ಹೊರಡಿಸಿದೆ. ಕೋರ್ಟ್ ಆದೇಶ ಧಿಕ್ಕರಿಸಿ ಕಟ್ಟಡ ಕಾರ್ಯವನ್ನ ಮುಂದುವರೆಸಿದ್ದಾರೆ ಈ ಡೆವಲಪರ್ಸ್ ಅವರು. ಬಿಡಿ ಅಧಿಕಾರಿಗಳಿಗೆ ದೂರು ಕೊಟ್ಟರು ಡೋಂಟ್ ಕೇರ್. ಟಾಸ್ಕ್ ಫೋರ್ಸ್ ಅಧಿಕಾರಿಗಳಿಗೆ ದೂರು ಕೊಟ್ಟರು ಪ್ರಯೋಜನ ಆಗಿಲ್ಲ. ಕೋರ್ಟ್ ಆದೇಶವನ್ನ ಉಲ್ಲಂಘಿಸಿ ಕಟ್ಟಡ ನಿರ್ಮಾಣ ಕಾರ್ಯ ನಡೀತಾ ಇದೆ. ಯಶವಂತಪುರ ಹೋಬಳಿ ಉಲ್ಲಾಳದಲ್ಲಿ ಅಕ್ರಮ ಬಡಾವಣೆ ಮಾಡಲಾಗ್ತಾ ಇದೆ. ಉಲ್ಲಾಳದ ಸರ್ವೆ ನಂಬರ್ 131ರಲ್ಲಿ ನಿರ್ಮಿಸಿರುವಂತಹ ಅಕ್ರಮ ಲೇಔಟ್ಗಳು ಏಪ್ರಿಲ್ 7ರಂದು ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಸರ್ಕಾರಿ ಜಮೀನು ಯಾರು ಬೇಕಾದರೂ ಲೂಟಿ ಮಾಡಬಹುದು. ಹಾಗಾದ್ರೆ ಬಿಡಿಎ ಅಧಿಕಾರಿಗಳೇ ದೂರು ಕೊಟ್ಟರು ಕ್ರಮ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ? ಬಿಡಿಎ ಟಾಸ್ಕ್ ಫೋರ್ಸ್ ಎಸ್ಪಿಗೆ ದೂರು ಕೊಟ್ಟರು ಕ್ರಮ ಯಾಕಿಲ್ಲ? ಇದು ಸರ್ಕಾರಿ ಜಾಗವನ್ನ ಲಪಟಾಯಿಸಿದಂತ ಡೆವಲಪರ್ ಸುದ್ದಿ. ಇದು ಯಾವುದಾದ್ರೂ ಒಬ್ಬ ಬಡವ ಸರ್ಕಾರಿ ಜಾಗದಲ್ಲಿ ಬಂದು ಏನೋ ಒಂದು ಸಣ್ಣ ಗುಡಿಸಲು ಹಾಕೊಂಡು ಜೀವನ ಮಾಡ್ತೀನಿ ಅಂದ್ರೆ ಬಿಟ್ಟು ಬಿಡ್ತಾರೇನ್ರಿ? ಹೋಗಿ ರಾತ್ರಿ ಆ ಗುಡಿಸಲನ್ನ ಕೆಡವು ಹಾಕ್ತಾರೆ ಇದೇ ಅಧಿಕಾರಿಗಳು. ಆದ್ರೆ ಇಲ್ಲಿ 1 ಎಕರೆ 12 ಗುಂಟೆಯಲ್ಲಿ ಲೇಔಟ್ ನಿರ್ಮಾಣ ಮಾಡಿ ಅಕ್ರಮವಾಗಿ ಸೈಟ್ ಅನ್ನ ಮಾರಾಟ ಮಾಡ್ತಾ ಇದ್ದಾರೆ. ಇವರನ್ನ ಹೇಳೋರು ಕೇಳೋರು ಯಾರು ಇಲ್ಲ. ಇದರ ಬಗ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಗೊತ್ತಿರಲಿಲ್ವಾ? ಹಾಗಾದ್ರೆ ಖಂಡಿತವಾಗಿಯೂ ಗೊತ್ತಿದೆ. ಯಾಕೆ ಅಂತ ಹೇಳಿದ್ರೆ ಸ್ಥಳೀಯರು ಹೋಗಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ದೂರನ್ನ ಕೊಟ್ಟಿದ್ದಾರೆ. ಬಿಡಿಎ ಟಾಸ್ಕ್ ಫೋರ್ಸ್ ಎಸ್ಪಿಗೆ ದೂರು ಕೊಟ್ಟಿದ್ದಾರೆ. ಕ್ರಮ ಯಾಕೆ ತೆಗೆದುಕೊಂಡಿಲ್ಲ ಇದುವರೆಗೂ? ದುಡ್ಡಿದ್ದವರು ಅಂತ ಕ್ರಮ ತೆಗೆದುಕೊಂಡಿಲ್ವಾ? ಹಾಗಾದ್ರೆ ಡೆವಲಪರ್ಸ್ ಅಂತ ಅಂದ್ರೆ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ತಾರಲ್ಲ, ಅದರಲ್ಲಿ ನಿಮಗೂ ಬರುತ್ತಾ ಸ್ವಾಮಿ? ನಿಮಗೂ ಬರುತ್ತಾ ಅಧಿಕಾರಿಗಳಿಗೆ? ಹಾಗಾಗಿ ನೀವು ಇದರ ಬಗ್ಗೆ ಕ್ರಮ ತೆಗೆದುಕೊಂಡಿಲ್ವಾ? ಇದೇ ಜಾಗದಲ್ಲಿ ಒಬ್ಬ ಬಡವ ಹೋಗೊಂದು ಗುಡಿಸಲು ಹಾಕೊಂಡಿದ್ರೆ ಸುಮ್ಮನೆ ಬಿಡ್ತಾ ಇದ್ರ? ಇಷ್ಟು ದಿನ ಒಂದೇ ರಾತ್ರಿ ಸಾಕಾಗಿತ್ತು. ಸರ್ಕಾರಿ ಜಮೀನನ್ನ ನುಂಗಿದ್ದಾರೆ ಇಲ್ಲಿ ಡೆವಲಪರ್ಸ್ ಕೃಷ್ಣಾರೆಡ್ಡಿ ಮತ್ತು ನಾರಾಯಣಸ್ವಾಮಿ. ಇದೆಲ್ಲ ಗೊತ್ತಿದ್ದು ಸೈಲೆಂಟ್ ಆಗಿದ್ದಾರೆ. ನಕಲಿ ದಾಖಲೆ ಸೃಷ್ಟಿಸಿದ್ದಾರೆ. 1 ಎಕರೆ 12 ಗುಂಟೆಯ ಜಾಗದ ಮೇಲೆ ನಕಲಿ ದಾಖಲೆ ಸೃಷ್ಟಿ ಮಾಡಿ ಲೇಔಟ್ ಮಾಡಿದ್ದಾರೆ. ಕೃಷ್ಣಾರೆಡ್ಡಿ ಮತ್ತು ನಾರಾಯಣಸ್ವಾಮಿ ಅವರಿಬ್ಬರ ಫೋಟೋಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇವರಿಬ್ಬರ ವಿರುದ್ಧ ದೂರು ದಾಖಲಾಗಿದೆ. ಬಿಡಿಎಗೆ ಸೇರಿದ ಜಾಗವನ್ನ ಒತ್ತುವರಿ ಮಾಡಿಕೊಂಡು ಲೇಔಟ್ ಮಾಡಿದ್ದಾರೆ. ಎಷ್ಟು ಧೈರ್ಯ ಇರಬೇಕು ನೋಡಿ. ಸರ್ಕಾರಿ ಜಾಗ ಅದು. ಬಿಡಿಎಗೆ ಸೇರಿದ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದಲ್ಲದೆ ಲೇಔಟ್ ಮಾಡಿದ್ದಾರೆ. ಸೈಟ್ಗಳನ್ನಾಗಿ ಮಾಡಿ ಅದನ್ನ ಮಾರಾಟ ಕೂಡ ಮಾಡ್ತಾ ಇದ್ದಾರೆ. ಸುಮ್ಮನೆ ಅಲ್ಲ ಇಷ್ಟು ಧೈರ್ಯ ಬರೋದಕ್ಕೆ. ಅವರು ಹಿಂದೆ ಇರ್ತಾರೆ, ಇದೇ ಅಧಿಕಾರಿಗಳಿರ್ತಾರೆ, ಗೊತ್ತಾಗಲ್ಲ ಅಷ್ಟೇ. 2013ರಲ್ಲಿ 14 ಸೈಟ್ಗಳನ್ನ ಖಾಸಗಿಯವರಿಗೆ ಮಾರಾಟ ಮಾಡಿದ್ದಾರೆ ಇವರಿಬ್ರು ಅದೇ ಜಾಗದಲ್ಲಿ. ಸ್ಥಳೀಯ ನಿವಾಸಿಯೊಬ್ಬರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ಪ್ರಸಾದಿ ಅಂತ ಹೇಳಿ. ಪ್ರಸಾದಿ ಅವರೇ ನಮಸ್ಕಾರ. ನಮಸ್ತೆ ಹೇಳಿ ಸರ್, ಇದು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಗೊತ್ತಿಲ್ವಾ ಎಷ್ಟು ಜಮೀನನ್ನ ಅಥವಾ ಎಷ್ಟು ಜಾಗವನ್ನ ಇವರು ಏನು ಒತ್ತುವರಿ ಮಾಡ್ಕೊಂಡಿದ್ದಾರೆ? ಸರ್, ಇದ್ರ ಪರವಾಗಿ ನಾವು ಎಂತ ದೊಡ್ಡ ಹೋರಾಟ ನಡೆಸಿದೀವಿ ಅಂದ್ರೆ, ಪ್ರತಿ ನಿಮ್ಮ ಮಾಧ್ಯಮದಲ್ಲಿ ಬರೋದಕ್ಕೂ ಮುಂಚೆನೆ
ಇನ್ನ ಬೇರೆ ಬೇರೆ ಕೆಲವು ಮಾಧ್ಯಮದಲ್ಲಿ ಬಂದಿದ್ದಾವೆ, ಮತ್ತೆ ರೋಡಲ್ಲಿ ಪ್ರೊಟೆಸ್ಟ್ ಮಾಡಿದೀವಿ, ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಬಿಡಿ ಅಧಿಕಾರಿಗಳಿಗಾಗ್ಲಿ, ಮತ್ತೆ ಬಿಬಿಎಂಪಿ ಅಧಿಕಾರಿಗಳು, ಬೆಸ್ಕಾಂ ಅಧಿಕಾರಿಗಳು, ಮತ್ತೆ ಇವರು ನಮ್ಮ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಎಲ್ಲರ ಹತ್ರನೂ ಹೋಗಿ ಕಂಪ್ಲೇಂಟ್ ಮಾಡಿದ್ದೇವೆ. ಎಲ್ಲರ ಹತ್ರನೂ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಕೊಟ್ಟಿದೀವಿ. BDA ಅವರು ಏನೇನ್ ಮಾಡಿದ್ದಾರೆ ಅದರಲ್ಲಿ ಇವರಿಬ್ರು ಪಾಲ್ ಏನಿದೆ, ಈ ನಾರಾಯಣ ಸ್ವಾಮಿ ಮತ್ತೆ ಈ ಕೃಷ್ಣ ರೆಡ್ಡಿ ಅವ್ರದ್ದು ಏನ್ ಪಾಲಿದೆ ಅದನ್ನೆಲ್ಲ ಕೂಡ ಇದ್ ಮಾಡಿದೀನಿ. ಬಟ್ ಅದನ್ನೆಲ್ಲ ಯಾರು ಅಧಿಕಾರಿಗಳು ಹೈಲೈಟ್ ಮಾಡ್ತಿಲ್ಲ, ಇದು ಮಾಡ್ತಿಲ್ಲ. ನಮ್ಮ ಹೋರಾಟಕ್ಕೆ ಯಾರು ನ್ಯಾಯಬದ್ಧವಾಗಿ ಒಂದ್ ನ್ಯಾಯ ದೊರಕಿಸ್ಕೊಡ್ತಾ ಇಲ್ಲ ಇವ್ರು ಯಾರು. ಇದರಲ್ಲಿ BDA ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ. ಆಲ್ರೆಡಿ ಇದು ಕೋರ್ಟ್ ಅಲ್ಲಿ ಇದೆ, ಕೋರ್ಟ್ ಮೊರೆ ಹೋದ್ರು ಕೋರ್ಟ್ ಇದಕ್ಕೆ ಯಥಾಸ್ಥಿತಿ ಕಾಯ್ದುಕೊಳ್ಳಿ ಅಂತ ಕಡಾಖಂಡಿತವಾಗಿ ಒಂದು ಸ್ಟೇ ಆರ್ಡರ್ ಕೊಟ್ಟಿದೆ. ಆ ಸ್ಟೇ ಕೊಟ್ಟಿದ್ರು ಕೂಡ ನಮ್ಮ ಒಂದು ನ್ಯಾಯಾಂಗ ವ್ಯವಸ್ಥೆಯ ಒಂದು ಏನಿದೆ ಆರ್ಡರ್ನ ಧಿಕ್ಕರಿಸಿ ಅವರು ಒಳಗಡೆ ಎಲ್ಲಾ ತರ ವ್ಯವಹಾರಗಳು ಮತ್ತೆ ಕನ್ಸ್ಟ್ರಕ್ಷನ್ ವರ್ಕ್ ಎಲ್ಲ ನಡೆಸ್ತನ್ಕೊಂಡೇ ಬರ್ತಾ ಇದಾರೆ. ಈ ಸಂಬಂಧಪಟ್ಟಗೂ ನಾವು ಹೋಗ್ಬಿಟ್ಟು ಬಿಡಿ ನೋಡಿ ಸರ್ ಈ ತರ ಆಗ್ತಾ ಇದೆ, ತಿರ್ಗಾ ನೀವು ಕೋರ್ಟಿಂದ ಸ್ಟೇ ಇದ್ರು ಕೂಡ ಅವರೆಲ್ಲಾರು ತಿರ್ಗಾ ವರ್ಕ್ ಶುರು ಮಾಡ್ತಾ ಇದಾರೆ ಅಂದ್ರೆ ಇಲ್ಲಪ್ಪ ನಾವು ಬಂದ್ ನಿಲ್ಲಿಸ್ತೀವಿ ಅಂತಾರೆ. ಯಾವುದೇ ತರ ಅವ್ರು ಏನು ಆಕ್ಷನ್ ತಗೊಂತಲ್ಲ, ಬಿಕಾಸ್ ಆಫ್ ಅವರು ಇದ್ರಲ್ಲಿ ಶಾಮಿಲ್ ಇದ್ದಾರೆ ಸರ್. ಹಾಗಾಗಿ ಕೋರ್ಟ್ ಆದೇಶ ಏನಿದೆ, ಕೋರ್ಟ್ ಆದೇಶಕ್ಕಾದ್ರೂ ಕಿಮ್ಮತ್ತು ಬೇಡವಾ ಹಾಗಾದ್ರೆ ಅಧಿಕಾರಿಗಳಿಗೆ? ನೋಡಿ ಸರ್, ನಮ್ಮ ಕಾನೂನು ವ್ಯವಸ್ಥೆ ಎಲ್ಲಿವರೆಗೂ ಬಂದಿದೆ ಅನ್ನೋದು ನೀವೇ ಕೇಳ್ಬೇಕು ಸರ್. ಈಗ ಜನಸಾಮಾನ್ಯರು ಆಯ್ತು, ನಾವೆಲ್ಲಾ ಕ್ವಶನ್ ಮಾಡಿದ್ವಿ, ನಾವೆಲ್ಲಾ ತರ ಮಾಡಿದ್ವಿ. ಈಗ ನಮ್ಗೆ ಇನ್ಯಾರ ಮೊರೆ ಹೋಗ್ಬೇಕು ಅನ್ನೋದು ಗೊತ್ತಾಗ್ತಲ್ಲ ಸರ್. ಅಲ್ಲ, ಇವರಿಂದ ಹೋಗ್ತಾ ಇರುತ್ತಲ್ಲ ಕಂತೆ ನೋಟ್ ಹೋಗ್ತಾ ಇರುತ್ತಲ್ಲ ಪಾಪ. 100% ಅದಂತೂ ಸತ್ಯ. ಇದಕ್ಕೆಲ್ಲ ಮೇನ್ ಕುಮ್ಮಕ್ಕು ನನಗ್ ತಿಳಿದಂಗೆ ಅಧಿಕಾರಿಗಳಿಂದಾನೇ ಇದಾಗಿರೋದು. ಅದಕ್ಕೆಲ್ಲ ಅಧಿಕಾರಿಗಳನ್ನ ಮಾತಕ್ ಮುಂಚೆ ನಾವು ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಟ್ಟಾಗ್ಲು ಸ್ಟೇಷನ್ ಅಲ್ಲಿ ಕರೆಸಿದಾಗ ಆ ಕೃಷ್ಣ ರೆಡ್ಡಿ ಮತ್ತೆ ಆ ಕುಮಾರಸ್ವಾಮಿ ಅವರು ಇವ್ರು ಹೇಳ್ತಾರೆ ಸರ್, ಅವ್ರಿಬ್ರುನು ಏನ್ ಹೇಳ್ತಾರೆ ಅಂದ್ರೆ, ಅಯ್ಯೋ ನೀವು ಒಂದ್ ಅಧಿಕಾರಿ ಹತ್ರ ಹೋಗಿರ್ಬೋದು, ನಾವು ಅದಕ್ಕಿಂತ ದೊಡ್ಡವ್ರ ಹತ್ರ ಹೋಗ್ತೀವಿ, ನೀವ್ ಏನ್ ಮಾಡ್ತೀರಾ ಮಾಡ್ಕೊಳ್ಳಿ, ನಾನ್ ನಿಲ್ಸೋದಿಲ್ಲ, ನಾನ್ ಮಾಡೋದೇ ಮಾಡ್ತೀನಿ, ನೀವ್ ಯಾವ ಕೋರ್ಟ್ಗಾದ್ರೂ ಹೋಗಿ ಅಂತ ಹೇಳ್ತಾರೆ ಅವ್ರು. ನೋಡಿ ಎಷ್ಟು ಧೈರ್ಯ ನೋಡಿ ಅವ್ರಿಗೆ. ಯಾರ್ಯಾರು ಇರ್ಬೋದು ಹಿಂದೆ, ಜಸ್ಟ್ ಇಮ್ಯಾಜಿನ್ ಮಾಡಿ ಯಾರ್ಯಾರು ಇರ್ಬೋದು ಅವ್ರ ಹಿಂದೆ. ಹೌದು ಸರ್. ನಾವು ಇದೆಲ್ಲ ಬೇಸತ್ತೋಗ್ಬಿಟ್ಟಿದೆ ಸರ್. ಯಾವ್ದು ಈಗ ಆಕ್ಚುಲಿ ಅಲ್ಲಿ ಕಾನೂನು ರೀತಿಯಲ್ಲಿ ಏನೇನ್ ಕ್ರಮ ತಗೋಬೇಕಾಯ್ತೋ ಅವ್ರು ತಗೊಂತ ಇಲ್ಲ ಅಧಿಕಾರಿಗಳು. ಇದನ್ನ ಮುಂದಿನ ದಿನಗಳಲ್ಲಿ ನಾವು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗೋಣ ಅಂತ ನಮ್ಮ ಚಿಂತನೆ ಏನು ಇದೆ. ಆಮೇಲೆ ನ್ಯಾಯಬದ್ಧವಾಗಿ ನ್ಯಾಯ ಸಿಗ್ಲಿ ನಮ್ಗೆ ಅಂತ ನಮ್ಮ ಹೋರಾಟ ಅಷ್ಟೇ. ಅಲ್ಲ, ನ್ಯಾಯದ ಬಗ್ಗೆ ಇವ್ರಿಗೆ ಭಯಾನೇ ಇಲ್ವಾ? ನ್ಯಾಯಾಲಯದ ಬಗ್ಗೆ ಭಯಾನೇ ಇಲ್ವಲ್ಲ ಸರ್ ಇವ್ರಿಗೆ? ನ್ಯಾಯಾಲಯ ಹೇಳಿದ್ರು ಕೂಡ 2 ಡೇಟ್ ಕೊಟ್ಟಿದೆ, 2 ಡೇಟ್ ಅಲ್ಲೂ ಯಥಾಸ್ಥಿತಿ ಕಾಯ್ಕೊಳ್ಳಿ ಅಂತ ಕೋರ್ಟ್ ಸ್ಟ್ರಿಕ್ಟ್ ಆಗಿ ಆರ್ಡರ್ ಕೊಟ್ಟಿದ್ರು ಕೂಡ ಕೋರ್ಟ್ ಆರ್ಡರ್ ಕೊಟ್ಟಿ 2 ತಿಂಗಳಾದ್ರೂನು ಅವರು 50% ವರ್ಕ್ ಮುಗಿಸ್ತಾ ಇದಾರೆ ಸರ್. ವರ್ಕ್ ಮುಗಿಸಿದ್ದಾರೆ. ನಿಮಗೇನೋ ಬೆದರಿಕೆ ಹಾಕಿಲ್ವಾ ಸರ್ ಇವರು? ಯಾರಿಗೂ ಹೆದರಲ್ಲ ಅನ್ನೋರು ನಿಮಗೂ ಬೆದರಿಕೆ ಹಾಕಿರ್ಬೋದಲ್ಲ? FIR ಮಾಡಿದೀವಿ. ನನಗೆ, ನನ್ನ ತಮ್ಮನಿಗೆ, ನಾವು RTI ಕಾರ್ಯಕರ್ತರು ನಾವು 4 ದಿನದಲ್ಲಿ ಏನೇನ್ ಹೆಸರು ನಾವು ಅಪ್ಲಿಕೇಶನ್ ಹಾಕಿದ್ವಿ, ಅವ್ರಿಗೆಲ್ಲರಿಗೂ ಬೆದರಿಕೆ ಕಾಲ್ ಬಂದಿತ್ತು. ಅದ್ರ ಸಂಬಂಧಪಟ್ಟಾಗಿ ಅವ್ರಿಗೂ FIR ಆಗಿದೆ. ಅವ್ರ ಮೇಲೆ ಕೃಷ್ಣ ರೆಡ್ಡಿ ಅಂಡ್ ಇವರು ನಮ್ಮ ನಾರಾಯಣ ಸ್ವಾಮಿ ಮೇಲೆ ಅವರು ಅಪ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ದು ಬೇಲ್ ತಗೊಂಡಿದ್ದಾರೆ ಈಗ. ಆ ಸಂಬಂಧಪಟ್ಟಂಗೆ ಬೇಲ್ ತಗೊಂಡು ಅವರು ಈಗ ಪ್ರೆಸೆಂಟ್ ಆಗಿ ಬೇಲ್ ತಗೊಂಡು ಹೊರಗಡೆ ಓಡಾಡ್ಕೊಂಡಿದ್ದಾರೆ. ಅವ್ರದೇ ಕುಮ್ಮಕ್ಕು ಸರ್ ಇದಕ್ಕೆ ಮೇಯ್ನ್ ಆಗಿ. ಓಕೆ. ಆ ಲೇಔಟ್ನಲ್ಲಿ ಈಗ ಯಾರಾದ್ರೂ ಅಕಸ್ಮಾತ್ ಆಗಿ ಬೇರೆ ಒಬ್ಬ ಬಡ ವ್ಯಕ್ತಿ ಹೋಗೊಂದು ಗುಡಿಸ್ಲಾಕಿದ್ರೆ ಬಿಟ್ಬಿಡ್ತಿದ್ರ ಸರ್ ಈ BDA ಅಧಿಕಾರಿಗಳು? ನೋಡಿ ಸರ್, ಇಲ್ಲಿ ಹಾಗೆ ಆಗಿರೋದು. ನ್ಯಾಯಾಂಗ ಅದ್ರ ಕೆಲಸ ಏನ್ ಮಾಡುತ್ತೋ ಅದು ಮಾಡ್ತಾ ಇರ್ತಾರೆ. ಈ ತರ ಕೆಲವು ಮಣ್ ತಿನ್ನೋರು ಏನ್ ಮಾಡ್ತಾರೆ ಅಂದ್ರೆ ದುಡ್ಡಿನ ಆಸೆಗೆ ಅಲ್ಲಿ ಅಧಿಕಾರಿಗಳು ಭ್ರಷ್ಟಾಧಿಕಾರಿಗಳನ್ನಾಗಿ ಇವರೇ ತಯಾರು ಮಾಡ್ತಾ ಇದಾರೆ. ಇದೇನಾದ್ರೂ ಅಕಸ್ಮಾತ್ ನನ್ನಂತ ಬಡವರು ಇನ್ನೊಬ್ರು ಬಡವರಿಗಾಗಿದ್ರೆ ಬಿಟ್ಬಿಡ್ತಿದ್ರ? ದುಡ್ಡಿದೆ ಇವ್ರ ಹತ್ರ, ಎಲ್ಲ ಜಯಿಸ್ಕೊಂತ ಇದಾರೆ. ನೋಡಿ ಸರ್, ಈ ಹೋರಾಟವನ್ನ ಇಲ್ಲಿಗೆ ಬಿಡಬೇಡಿ. ಯಾಕೆ ಅಂತ ಹೇಳಿದ್ರೆ ಇದು ದುಡ್ಡಿದ್ದವ್ರ ಕತೆ ಅಲ್ವಾ, ಸ್ವಲ್ಪ ಈ BDA ಅಧಿಕಾರಿಗಳಿಗೆ ಹೋಗ್ತಾ ಇರುತ್ತೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ಪ್ರಸಾದಿ ಅವರೇ, ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ.